ಒಂದು ಶಾವಿಗೆ ಬಾತ್ ರೆಸಿಪಿ ಇವ್ರದ್ದು ತೋರಿಸಿ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ರಿ. ನನಗೆ ಖುಷಿ ಆಯಿತು, ನಿಜವಾಗ್ಲೂ ಸಂತೋಷ ಆಗುತ್ತೆ. ನಮ್ಮನ್ನು ಮೆಚ್ಚಿ ನೀವು ಇನ್ನೊಂದು ಖಾದ್ಯವನ್ನು ಮಾಡಿ ತೋರಿಸಿ ಅಂತ ಕೇಳ್ತೀರಲ್ಲ, ಅದು ನಮಗೆ ಭಾಳ ಹೃದಯಕ್ಕೆ ಹತ್ತಿರವಾಗುತ್ತೆ ಸ್ನೇಹಿತರೆ. ಇವತ್ತು ಒಳ್ಳೆ ಶಾವಿಗೆ ಬಾತು ಮತ್ತು ಅದ್ರ ಜೊತೆಗೆ ಒಂದು ಮದುವೆ ಮನೆ ಶೈಲಿಯಲ್ಲಿ ತೆಂಗಿನಕಾಯಿ ಚಟ್ನಿ ಬೆರೆಸ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ನಾವು ಈ ಪೃಥ್ವಿ ಅಕ್ಕಿ ಶಾವಿಗೆನ ಯೂಸ್ ಮಾಡ್ತೀವಿ. ನೀವು ಅಕ್ಕಿ ಶಾವಿಗೆ ಹಾಕಿದ ನಂತರ ಕುದಿ ಬಂದು 2.5 ನಿಮಿಷ ಕುದಿದ್ರೆ ಸಾಕು. ಶಾವಿಗೆ ಬಾತ್ಗೊಂದು ಚಟ್ನಿ ಬೇಕಲ್ವಾ, ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಹುರ್ಗಡ್ಲೆ ಹಾಕ್ತಾರೆ, ಬಟ್ ನಾವು ಗ್ರ್ಯಾಂಡಾಗಿರಲಿ ಅಂತ ಗೋಡಂಬಿ ಹಾಕ್ತಾಯಿದ್ದೀವಿ. ನೋಡಿ, 1 ಹಿಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿ ರುಬ್ಬಣ. ಈಗ ಬಿಳಿ ಚಟ್ನಿ ನೋಡಿ ಬೆಳ್ಳಗೆ ಬಂದಿದೆ. ಅರ್ಧ kg 2 ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ನಂತರ ಒಂದು ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್, ಒಂದೇ ಒಂದು ರೆಡ್ ಕ್ಯಾಪ್ಸಿಕಮ್. ನಾನು ಬೇಯಿಸಿ ಬಗ್ಗಿಸ್ಕೊಂಡಿದ್ದ ಅಕ್ಕಿ ಶಾವಿಗೆ ಹೇಗಿದೆ ನೋಡಿ, ಎಲ್ಲೋ ಮುದ್ದೆ ಆಗಿಲ್ಲ ಆಯಿತಾ, ಚೆನ್ನಾಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟರರ್ಸ್ ಮೈಸೂರು. ನಾನು ಈ ದಿವಸ ತಮ್ಮ ಮುಂದೆ ಬಂದಿದ್ದೀನಿ. ಏನಕ್ಕೆ ಅಂದರೆ, ಕಳೆದ ಬಾರಿ ವಿಡಿಯೋ ಹಾಕಿ ತೋರಿಸಿದಾಗ ಒಂದು ಶಾವಿಗೆ ಬಾತ್ ರೆಸಿಪಿ ಇವ್ರದ್ದು ತೋರಿಸಿ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳಿದ್ರಿ. ನನಗೆ ಖುಷಿ ಆಯಿತು, ನಿಜವಾಗ್ಲೂ ಸಂತೋಷ ಆಗುತ್ತೆ. ನಮ್ಮನ್ನು ಮೆಚ್ಚಿ ನೀವು ಇನ್ನೊಂದು ಖಾದ್ಯವನ್ನು ಮಾಡಿ ತೋರಿಸಿ ಅಂತ ಕೇಳ್ತೀರಲ್ಲ, ಅದು ನಮಗೆ ಭಾಳ ಹೃದಯಕ್ಕೆ ಹತ್ತಿರವಾಗುತ್ತೆ ಸ್ನೇಹಿತರೆ. ಇವತ್ತು ಒಳ್ಳೆ ಶಾವಿಗೆ ಬಾತು ಮತ್ತು ಅದ್ರ ಜೊತೆಗೆ ಒಂದು ಮದುವೆ ಮನೆ ಶೈಲಿಯಲ್ಲಿ ತೆಂಗಿನಕಾಯಿ ಚಟ್ನಿ ಬೆರೆಸ್ಕೊಂಡು ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಕಲ್ತ್ಕೊಳ್ಳಿ. ನಾನು ಹೇಗೆ ಮಾಡಿ ತೋರಿಸ್ತೀನಿ ಹಾಗೆ ಮಾಡಿ, ಹಾಗೇ ಬರುತ್ತೆ. ಅಲ್ಲೊಂದು ಇಲ್ಲೊಂದು ಏನಿಲ್ಲ, ತೆರೆದ ಹೃದಯ ತೆರೆದ ಪುಸ್ತಕ. ನಮಸ್ಕಾರ, ನೋಡ್ತಾಯಿರಿ. ಸ್ನೇಹಿತರೆ ನೋಡಿ, ನೀರಿಟ್ಟಿದ್ದೀನಿ. ನೀರಿಗೆ ತರಕಾರಿನ ಈ ಥರ ಹೆಚ್ಕೋಬೇಕು. ಇದನ್ನು ಡೈಮಂಡ್ ಕಟ್ಟಿಂಗ್ ಅಂತೀವಿ ನಾವು. ನಿಮ್ಗೆ ಆದಾಗ ಹೆಚ್ಕೊಳ್ಳಿ, ಬಟ್ ನಾವು ಮಾಡೋದನ್ನು ನಿಮಗೆ ತೋರಿಸ್ತೀವಿ. ಬೀನ್ಸ್ ಈ ಥರ ಹೆಚ್ಚಿದ್ದೀವಿ, ನವಿಲುಕೋಸು ಈ ಥರ ಹೆಚ್ಚಿದ್ದೀವಿ, ಕ್ಯಾರೆಟ್ನ ಕೂಡ ಅದೇ ಥರ ಹೆಚ್ಕೊಂಡಿದ್ದೀವಿ. ಇದೆಲ್ಲ ಸೇರಿ ಒಂದು ಅರ್ಧ kg ಇದೆ. ಅರ್ಧ kg ಶಾವಿಗೆಗೆ ಅರ್ಧ kg ತರಕಾರಿ ಹಾಕಲೇಬೇಕು. ತರಕಾರಿನ ಇದೇ ನೀರಿಗೆ ಹಾಕೋಣ. ನಾನು ತರಕಾರಿ ಹೆಚ್ಚಿ ತೊಳೆದು ಬಸ್ತು ಎತ್ತಿಟ್ಕೊಂಡಿದ್ದೆ. ನೀವು ತರಕಾರಿ ಹೆಚ್ಚಿ ತೊಳೆದು ಬಸ್ತು ಎತ್ತಿಟ್ಕೊಂಡು ನೀರಿಗೆ ಹಾಕ್ಕೊಳ್ಳಿ. ಆ ನೀರಿಗೆ ಒಂದು 4 ಸ್ಪೂನು ರಿಫೈಂಡ್ ಆಯಿಲು, ಯಾವುದು ಪ್ಯೂರ್ ಸನ್ಫ್ಲವರ್ ಆಯಿಲ್, ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿಗೆ ಒಂದು ಸ್ವಲ್ಪ ಕಲ್ಲುಪ್ಪು. ನೀರು ಕುದೀಲಿ, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಉರಿ. ನಾವು ಈ ಪೃಥ್ವಿ ಅಕ್ಕಿ ಶಾವಿಗೆನ ಯೂಸ್ ಮಾಡ್ತೀವಿ. ನೀವು ಬೇಕಾದರೆ ಅನಿಲ್ ಸಿಗುತ್ತೆ, ಡ್ರ್ಯಾಗನ್ ಸಿಗುತ್ತೆ, ಕಾನ್ಕಾರ್ಡ್ ಸಿಗುತ್ತೆ, ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ. ಈಗೆಲ್ಲ ಒಳ್ಳೆಯದೇ ಬರ್ತಿದೆ. ನಾನು ಹೇಳಿರೋ ಬ್ರ್ಯಾಂಡ್ ಎಲ್ಲ ಚೆನ್ನಾಗಿದೆ. ನೀರು ಕುದೀತಿದೆ. ಇದಕ್ಕೆ ಇದು ಅರ್ಧ kg ಇದೆ. ಏನು ಇಷ್ಟೊಂದಿದೆ ಅಂತ ಅಂದ್ಕೋಬೇಡಿ, ಅರ್ಧ kg ಅಷ್ಟೇ. ಇದು ಒತ್ತು ಶಾವಿಗೆ ಎಲ್ಲ, ಈ ಅಕ್ಕಿ ಶಾವಿಗೆ ಎಲ್ಲ ತೂಕ ಭಾಳ ಕಡಿಮೆ ಬರುತ್ತೆ. 2.5 ನಿಮಿಷ ಇಲ್ಲ 3 ನಿಮಿಷ ಬೇಯಿಸಿದ್ರೆ ಕುದಿ ಬರಬೇಕು. ನೀವು ಅಕ್ಕಿ ಶಾವಿಗೆ ಹಾಕಿದ ನಂತರ ಕುದಿ ಬಂದು 2.5 ನಿಮಿಷ ಕುದಿದ್ರೆ ಸಾಕು. 2.5 ನಿಮಿಷ ಕುದ್ರೆ ಸಾಕು. ಇವಾಗ ಎಷ್ಟು ಅಡ್ವಾನ್ಸ್ ಆಗಿದೆ ನಮ್ಮ ಅಡುಗೆಯವ್ರಿಗೆ, ಎಷ್ಟೆಲ್ಲ ಅನುಕೂಲಗಳಾಗಿದೆ ಅಂತ ಅಂದರೆ, ಹಿಂದೆ ಎಲ್ಲ ನಾವು ಸಾರಿನ ಪುಡಿ ಇದನ್ನೆಲ್ಲ ಒರಳಲ್ಲಿ ಒನಕೆ ತೊಗೊಂಡು ಕುಟ್ತಿದ್ವಿ. ಈಗ ಫ್ಲೋರ್ ಮಿಲ್ ಬಂತು. ನಾನು 40 ವರ್ಷದ ಹಿಂದಿನ ಮಾತು ಹೇಳ್ತಿರೋದು. ಮುಂಚೆ ಕೈಯಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟು ಎಲ್ಲ ರುಬ್ತಿದ್ವಿ. ಇವಾಗ ಗ್ರೈಂಡ್ರ್ ಬಂತು, ತರಕಾರಿ ಹೆಚ್ಚಕ್ಕೆ ಮಿಷಿನ್ ಬಂತು. ನೋಡಿ ಈ ಥರ ರೆಡಿ ಶಾವಿಗೆ, ಅಕ್ಕಿ ಶಾವಿಗೆ. ಮುಂಚೆ ಏನು ಮಾಡ್ತಾಯಿದ್ವಿ, ಒರಳು, ದೊಡ್ಡ ಒರಳು ಇಟ್ಕೊಂಡು ಮೇಲ್ಗಡೆ ಒಬ್ಬರು ಸ್ಟೈರಿಂಗು ತಿರುಗಿಸೋದು, ಗರ 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 ತಿರುಗಿಸೋದು, ಪ್ಲೇಟಲ್ಲಿ ಹಿಡಿದು ಇಡೋದು. ಎಷ್ಟು ಸುಸ್ತಾಗೋದು ಅಂತ ಅಂದರೆ ಬಿಡಿ. ಇವಾಗ ಅವತ್ತಿನ ಕಷ್ಟ ನೋಡಿದ್ರೆ ಈಗ ಗ್ಯಾಸ್ ಇದೆ, ಆವಾಗ ಗ್ಯಾಸ್ ಇಲ್ಲ, ಬರೀ ಸೌದೆ ಒಲೆ ಅಡುಗೆ. ಉದ್ದಕ್ಕೆ ಹರವಲೆ ಹಾಕೋರು, ಅದ್ರ ಮೇಲ್ಗಡೆ ಅನ್ನ ಬಸಿಯೋವು. ಆವಾಗ ಅನ್ನ ಬಸಿಯೋ ಸ್ಟೈನರ್ ಇವಾಗ ದೊಡ್ಡದು ಇದೆಯಲ್ಲ, ಅದು ಕೂಡ ಇಲ್ಲ. ಅನ್ನದ ತಪ್ಪಲೆ, ಆ ತಪ್ಪಲೆಗೆ ನಾವು ಗೋಣಿ ತಾಟು ಕಟ್ಬಿಟ್ಟು, ಹಗ್ಗ ಕಟ್ಬಿಟ್ಟು 15 kg ಅಕ್ಕಿ ತೊಗೊಂಡು ಬಗ್ಗಿಸ್ತಿದ್ವಿ. ಈಗ ಏನಿದೆ, ಅನ್ನದೊಂದ್ರಿ ಇರುತ್ತೆ, ಬಕೆಟಲ್ಲಿ ತೆಗೆದ, ಸೂರದ, ಡಬ್ರಿಗೆ ಹಾಕ್ದ. ಎಷ್ಟೆಲ್ಲ ಈಸಿಯಾಗಿದೆ.
ಟೆಕ್ನಾಲಜಿ ಭಾಳ ಚೇಂಜ್ ಆಯಿತು. ಹಾಗೇನೇ ಅಕ್ಕಿ ಶಾವ್ಗೆ ಟೆಕ್ನಾಲಜಿ ಚೇಂಜ್ ಆಗಿ ನಮ್ಮ ಮುಂದೆ ಈ ರೀತಿ ಬಂದು ಈಸಿಯಾಗಿ ಕೂತ್ಕೊಂಡಿದೆ ನೋಡಿ. ನೋಡಿ ಆಲ್ಮೋಸ್ಟ್ 2 ನಿಮಿಷ ಆಗಿದೆ. ಒಂದು ಸಾರಿ ನೀವು ಆ ಅಕ್ಕಿ ಶಾವ್ಗೆನ ಈ ಥರ ಅಮ್ಕಿ ನೋಡಿ, ಅದು ಕಟ್ಟಾಗುತ್ತೆ. ಈಗ ಅಮ್ಕಿದ್ರೆ ಕಟ್ಟಾಗುತ್ತೆ. ಬೆಂದಿದೆ ಅಂತ ನೋಡಿ, ಬೆಂದಿದೆ. ಒಲೆ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿ ಇದನ್ನು ಬಸಿದು ಬಿಡೋಣ. ಈ ನೀರೆಲ್ಲನೂ ಬಸ್ಬಿಡ್ಬೇಕು ನೋಡಿ. ಇದನ್ನು ಹೀಗೆ ನಾವೇನು ಮಾಡ್ತೀವಿ, ಕೆಳಗಡೆ ಬಸಿತೀವಿ. ಇದು ಪಾಪ ನೀವು ನೋಡಬೇಕಲ್ಲ, ನೀವು ನೋಡಬೇಕು ಅಂತ ನಿಮಗೆ ಕಾಣಲಿ ಅಂತ ರಿಸ್ಕ್ ಆದರೂ ಪರವಾಗಿಲ್ಲ. ಬೇಯಿಸಿ ಬಗ್ಗಿಸ್ಕೊಂಡ್ವಲ್ಲ, ಅದನ್ನು ಒಂದು ಸ್ವಲ್ಪ ಆರಕ್ಕಿಟ್ಬಿಡಿ. ಸ್ನೇಹಿತರೆ, ಶಾವಿಗೆ ಬಾತ್ ರೆಡಿ ಆಯಿತು. ಶಾವಿಗೆ ಬಾತ್ಗೊಂದು ಚಟ್ನಿ ಬೇಕಲ್ವಾ? ಬಿಳಿ ಚಟ್ನಿ, ತೆಂಗಿನಕಾಯಿ ಚಟ್ನಿ, ಮದುವೆ ಮನೆ ಶೈಲಿಯಲ್ಲಿ ಮಾಡುವಂಥದ್ದು. ಅದಕ್ಕೆ ಹೇಗೆ ಬೆಳ್ಳಿಗೆ ಚಟ್ನಿ ಮಾಡ್ತಾರಲ್ಲ ಕೆಲವು ಹೋಟ್ಲುಗಳಲ್ಲಿ ನೀವು ತಿಂದಿರ್ತೀರಿ. ನಮ್ಮ ಕೇಟ್ರಿಂಗಲ್ಲಿ ಊಟ ಏನಾದರೂ ನೀವು ಮಾಡಿದರೆ ನೀವು ನೋಡಿರ್ತೀರಿ ಬಿಳಿ ಚಟ್ನಿ ನೋಡಿ. ಇದಕ್ಕೆ ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ನಮಗೂ ಎಲ್ಲರಿಗೂ ಬೇಕಲ್ಲ, ಹಾಗಾಗಿ ಒಂದು ತೆಂಗಿನಕಾಯಿ ಚಟ್ನಿ ಇಲ್ಲಿರೋರಿಗೆಲ್ಲ ಬೇಕು. ಒಂದು ತೆಂಗಿನಕಾಯಿ ಚಟ್ನಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಎಲ್ಲರೂ ಹುರ್ಗಡ್ಲೆ ಹಾಕ್ತಾರೆ, ಬಟ್ ನಾವು ಗ್ರ್ಯಾಂಡಾಗಿರಲಿ ಅಂತ ಗೋಡಂಬಿ ಹಾಕ್ತಾಯಿದ್ದೀವಿ ನೋಡಿ. ಒಂದು ಹಿಡಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಮದುವೆ ಮನೆಯಲ್ಲೆಲ್ಲ ಬಿಳಿ ಚಟ್ನಿ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಸ್ವಲ್ಪ ಪ್ರಶ್ನೆ ಇದ್ದರೆ ಆ ಪ್ರಶ್ನೆಗೆ ಇದೊಂದು ಉತ್ತರ ಅಂತ ತಿಳ್ಕೊಳ್ಳಿ ದಯವಿಟ್ಟು ನೋಡಿ. ಇದಕ್ಕೆ ಕಡಿಮೆ ಒಂದು 3ರಿಂದ 4 ಹಸಿಮೆಣಸಿಕಾಯಿ ಸೀಳು ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕಿದೆ ನೋಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು, ಘಮನೂ ಬೇಕಲ್ವಾ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೋಡಿ. ಇದೊಂದು ಸೀಕ್ರೆಟು, ಒಂದೇ ಒಂಚೂರು ಬೆಲ್ಲ ಹಾಕಿ ನೋಡಿ, ಗೊತ್ತಿರುತ್ತೆ. ನಾನು ಇಲ್ಲಿ ಹುಣಸೆಹಣ್ಣು ಹಾಕ್ತಿಲ್ಲ, ಕಲರ್ ಫೇಡ್ ಆಗುತ್ತೆ. ಅದಕ್ಕೋಸ್ಕರ ಮುಂಚೆ ಚಟ್ನಿ ರುಬ್ಬಿದ ನಂತರ ನಾನು ಹುಳಿಗೋಸ್ಕರ ಏನು ಹಾಕ್ತೀನಿ ಅಂತ ನೋಡಿ. ಅದಕ್ಕೆ ಚಟ್ನಿಗೆ ಒಂದೇ ಒಂಚೂರು ಕಲ್ಲು, ಇದನ್ನು ನೀರು ಹಾಕಿ ರುಬ್ಬಣ. ಈಗ ನೀರು ಹಾಕ್ಕೊಂಡಿದ್ದೀನಿ. ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ನೀರು. ಬಿಳಿ ಚಟ್ನಿ ನೋಡಿ ಬೆಳ್ಳಗೆ ಬಂದಿದೆ ನೋಡಿ. ಒಂದು ಅರ್ಧ ಹೋಳು ಹುಳಿಗೆ ಹುಣಸೆಹಣ್ಣು ಹಾಕಲಿಲ್ಲ ನಾನು, ನಿಂಬೆಹಣ್ಣಿನ ರಸ ಅರ್ಧ ಹೋಳು ಇದಕ್ಕೆ ಹಾಕ್ಕೊಂಡೆ. ಕೆಡಲ್ಲ, ನಿಮಗೆ ಕಲರ್ ಫೇಡ್ ಆಗಲ್ಲ, ಮತ್ತು ಈ ರುಚಿ ಡಿಫ್ರೆಂಟಾಗಿರುತ್ತೆ. ಎಲ್ಲ ಹುಣಸೆಹಣ್ಣು ಹಾಕ್ತಾರಲ್ವ ಚಟ್ನಿಗೆ, ಈ ಚಟ್ನಿಗೆ ನಿಂಬೆಹಣ್ಣು ಹಾಕೋದ್ರಿಂದ ಚಟ್ನಿ ರುಚಿ ಮತ್ತು ಅದರ ಘಮ ಎರಡೂ ಬದಲಾಗುತ್ತೆ ನೋಡಿ ಹೇಗಿದೆ. ಇದಕ್ಕೆ ಒಂಚೂರು ಸಾಸಿವೆ ಒಗ್ಗರಣೆ ನೋಡಿ. ನಾವು ಆಲ್ರೆಡಿ ಮಾಡಿಟ್ಟಿರ್ತೀವಿ, ಮದುವೆ ಮನೆಗಳೆಲ್ಲ ಒಗ್ಗರಣೆ ಮಾಡಿಟ್ಕೋತೀವಿ. ತೆಂಗಿನಕಾಯಿ ಬಿಳಿ ಚಟ್ನಿ ಬೆಳ್ಳಿಗೆ ಸೂಪರಾಗಿದೆ. ಬೆಲ್ಲನೂ ಹಾಕ್ಕೊಂಡ್ವಿ, ಹಸಿಮೆಣ್ಸಿಕಾಯಿ ಸ್ವಲ್ಪ ಹಾಕ್ಕೊಂಡ್ವಿ, ಹುಳಿಗೆ ನಿಂಬೆಹಣ್ಣು ಹಾಕ್ಕೊಂಡ್ವಿ, ಖಾರಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡ್ವಿ. ನಿಮ್ಗೆ ಆಪ್ಷನಲ್ ಬೇಕಾದವರು ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇಲ್ಲ ಹಿಂಗೆ ಬೇಕಾದರೆ ಒಗ್ಗರಣೆ ಜೊತೆಗೆ ಒಂದು ಚೂರು ಪುಡಿ ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಸೂಪರಾಗಿರುತ್ತೆ. ಶುಂಠಿನೂ ಹಾಕ್ಕೊಳ್ಳಿ ಇದ್ರ ಜೊತೆಗೆ, ಬೆಲ್ಲ ಮತ್ತು ಶುಂಠಿ, ಹಸಿಮೆಣ್ಸಿಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಲಾಸ್ಟ್ಗೆ ನಿಂಬೆಹಣ್ಣು, ಒಗ್ಗರಣೆ ಎಲ್ಲ ಹಾಕ್ಕೋಬೋದು. ತಿಂತಾಯಿದ್ರೆ ಹಂಗೆ ಸ್ವರ್ಗಕ್ಕೆ 3 ಗೇಣು, ಸಖತ್ತಾಗಿರುತ್ತೆ. ಈಗ ಶಾವಿಗೆನ ಬೇಯಿಸಿಟ್ಕೊಂಡಿದ್ದೀವಿ, ತಣ್ಣಗೆ ಮಾಡೋಕ್ಕೆ ಬಿಟ್ವಿ. ಒಗ್ಗರಣೆ ಮಾಡ್ಕೊಳ್ಳೋ ಸಮಯ. ಅದಕ್ಕೆ ಪ್ಯೂರ್ ಸನ್ಫ್ಲವರ್ ಆಯಿಲು ಒಂದು 100 ml ಹಾಕ್ಕೊಳ್ಳಿ. ಎಣ್ಣೆ ಶಾವಿಗೆ ಬಾತ್ಗೆ ಎಣ್ಣೆ ಭಾಳ ಕಡಿಮೆ ಹಿಡಿಯುತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೋಡಿ. ಎಣ್ಣೆ ಕಾಯ್ತಾ ಇದೆ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಅದೇ 2 ಸ್ಪೂನ್ ಅಂದ್ಕೊಳ್ಳಿ. ಸಾಸಿವೆ ಒಗ್ಗರಣೆ ಇದೆ ನಮ್ಮಲ್ಲಿ, ಸಾಸಿವೆ ಒಗ್ಗರಣೆ ರೆಡಿ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಗೋಡಂಬಿ ಆಪ್ಷನಲ್ಲು, ನೀವು ಹಾಕ್ಕೋಬೋದು, ಹಾಕ್ತಾ ಇರ್ಬೋದು, ಬೇಕಿದ್ದರೆ ಹಾಕ್ಕೊಳ್ಳಿ. ಈರುಳ್ಳಿ ಆಪ್ಷನಲ್ಲು, ಇದೂ ನಿಮಗೆ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಹಾಕ್ತಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಈರುಳ್ಳಿ. ಈ ಕಟಿಂಗ್ ಕೂಡ ವೆಜಿಟೇಬಲ್ ಕಟಿಂಗ್ ಇದೆಯಲ್ಲ, ಇದು ಒಂದು ಕಲೆ. ಈ ಕಲೆನ ಕಲ್ತ್ಕೋಬೇಕು. 2 ಈರುಳ್ಳಿ ಹಚ್ಕೊಂಡಿದ್ದೆ, ಅರ್ಧ kg 2 ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು ಚೂರು ಹೀಗೆ ಬಾಡಿಸಿ, ಅದೊಂದು ಸ್ವಲ್ಪ ಎಲ್ಲ ತೆಳ್ಳಗಿದೆ ಅಲ್ವಾ, ತೆಳ್ಳಗೆ ನೀವು ನೈಸಾಗಿ ಹೆಚ್ಕೊಂಡಷ್ಟು ನಿಮ್ಗೇನಾಗುತ್ತೆ, ಇಲ್ಲಿ ಒಲೆ ಮೇಲೆ ಸಮಯ ಉಳಿಯುತ್ತೆ. ಯಾಕೆ ಹೇಳಿ, ಸಣ್ಣಕ್ಕಿದ್ದಷ್ಟು ಬೇಗ ಬೇಯುತ್ತೆ.
ಈರುಳ್ಳಿ ಏನಾರ ಹಸಿ ಹಸಿ ಸಿಕ್ಕಿದ್ರೆ ಅದೊಂಥರ ಈರುಳ್ಳಿ ಬೆಂದಿಲ್ಲ ಅಂತ ಅನ್ನೋ ಕಂಪ್ಲೇಂಟು ತಿನ್ನೋರು ಮಾಡ್ತಾರೆ. ಸೊ ಹಾಗಾಗಿ ಈರುಳ್ಳಿನ ನೈಸಾಗಿ ಹೆಚ್ಕೊಂಡು ಈ ಥರ ಒಂದು ಸ್ವಲ್ಪ ಬಾಡಿಸಿ ನಂತರ ಒಂದು ಗ್ರೀನ್ ಕ್ಯಾಪ್ಸಿಕಮ್ ಹಸಿರು ದಪ್ಪ ಮೆಣಸಿನಕಾಯಿಯನ್ನು ಹಚ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಒಂದೇ ಒಂದು ಗ್ರೀನ್ ಕ್ಯಾಪ್ಸಿಕಮ್ ಅರ್ಧ ಕೆ ಜಿಗೆ. ಇದು ಹೀಗೆ ಬಾಡ್ತಿರುತ್ತೆ, ಸ್ವಲ್ಪ ಬಾಡಿಸ್ಕೊಳ್ಳಿ. ಗ್ರೀನ್ ಕ್ಯಾಪ್ಸಿಕಮ್ ಏನು ತುಂಬ ಹೊತ್ತು ಬೇಯಬೇಕು ಅಂತಲೂ ಏನಿಲ್ಲ, ಈರುಳ್ಳಿ ಒಂದು ಚೆನ್ನಾಗಿ ಬಾಡಬೇಕು. ಅದ್ರ ಜೊತೆಗೆ ಇನ್ನೊಂದು, ನಮ್ಮ ಶ್ರೀ ಕೇಟ್ರರ್ಸಲ್ಲಿ ನಾವೇನು ಮಾಡ್ತೀವಿ, ಈ ನಿಂಬೆಹಣ್ಣು ಚಿತ್ರಾನ್ನಕ್ಕಾಗಲಿ ಈ ಶಾವಿಗೆ ಭಾತ್ಕಾಗಲಿ ಇದಕ್ಕೆಲ್ಲ ನಾವು ನೋಡಿ ಯೆಲ್ಲೋ ಕ್ಯಾಪ್ಸಿಕಮ್ ಹಳದಿ ದಪ್ಪ ಮೆಣಸಿನಕಾಯನ್ನು ಬಳಸ್ತೀವಿ. ಇದು ಇಂಗ್ಲೀಷ್ ತರಕಾರಿ, ನೋಡಲಿಕ್ಕೆ ಸೂಪರಾಗಿರುತ್ತೆ. ಒಂದೇ ಒಂದು ರೆಡ್ ಕ್ಯಾಪ್ಸಿಕಮ್ ಕೆಂಪು ದಪ್ಪ ಮೆಣಸಿನಕಾಯನ್ನು ಬಳಸಿದ್ದೀವಿ. ಅದೆರಡೂ ನಿಮಗೆ ಶಾವಿಗೆ ಭಾತ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಜೊತೆಗೆ ಯೆಲ್ಲೋ ಕ್ಯಾಪ್ಸಿಕಮ್ ಬೇರೆ ರುಚಿ, ರೆಡ್ ಕ್ಯಾಪ್ಸಿಕಮ್ ಬೇರೆ ರುಚಿ, ಗ್ರೀನ್ ಕ್ಯಾಪ್ಸಿಕಮ್ ಕೂಡ ಬೇರೆ ಬೇರೆ ರುಚಿ. ಇದು ಮೂರು ಕೂಡ ಬೇರೆ ಬೇರೆ ರುಚಿಯನ್ನು ಕೊಡ್ತದೆ. ನೋಡಿ ಇಲ್ಲಿಗೆ ಒಂದೇ ಒಂದು ಇಂಚಿನಷ್ಟು ಶುಂಠಿಯನ್ನು ತುರಿದಿಟ್ಕೊಂಡಿದ್ದೆ, ಆ ಶುಂಠಿನ ಹಾಕ್ಕೊಂಬಿಡು. ಹಸಿಮೆಣಸಿಕಾಯಿ ಒಂದು ಸ್ವಲ್ಪ ಹಸಿರಾಗಿದ್ದರೆ ಒಳ್ಳೆಯದು ಅಂಥೇಳಿ ಇದು ಬಾಡಿದ ಮೇಲೆ ಹಸಿಮೆಣಸಿಕಾಯಿ ಒಂದು 4 ಹಸಿಮೆಣಸಿಕಾಯಿ ಸೀಳಿರ್ತೀವಲ್ಲ ಅದನ್ನು ಇಲ್ಲಿಗೆ ನೆಕ್ಸ್ಟ್ ಲೆವೆಲಲ್ಲಿ ಹಾಕ್ಕೋತೀವಿ. ಮುಂಚೆನೇ ಹಾಕ್ಕೊಂಡ್ರೆ ಅದು ಎಣ್ಣೆ ಜೊತೆ ಕರೆದೋಗ್ಬಿಟ್ರೆ ಖಾರ ಬಿಡಲ್ಲ, ಆಮೇಲೆ ಅಷ್ಟು ಮಜಾ ಬರೋಲ್ಲ. ನೀವು ಖಾರ ಹಸಿಮೆಣಸಿನ್ಕಾಯಿನ ಹಸಿ ಖಾರ ಅದರ ವಾಸನೆ ರುಚಿ ಬಾಯಿಗೆ ಬಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಇದಿಷ್ಟಾಯಿತು. ನೋಡಿ ಹಸಿ ಬಟಾಣಿ ಹಾಕ್ಕೋಬೋದು. ನಾನು ಗೋಡಂಬಿ ಹಾಕಿದ್ನಲ್ಲ ಅದಕ್ಕೆ ಯಾವ್ದಾರ ಒಂದು ಸ್ಕಿಪ್ ಮಾಡಬೇಕು ಅಂತ ಮಾಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಬೆಂದಿದೆ ಆಗಿದೆ. ಇದಕ್ಕೆ ಒಂದಷ್ಟು ಹೇರಳವಾಗಿ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ತೆಂಗಿನಕಾಯಿ ತುರಿ ತುಂಬ ಒಳ್ಳೆಯದು, ಎಲ್ಲ ಕಾಯಿ ತಿನ್ನಬೇಡಿ ಅಂತಾರೆ, ಅದು ತಪ್ಪು. ಕಾಯಿ ಕಲ್ಪವೃಕ್ಷದ ಒಂದು ಬೆಳೆ, ತೆಂಗಿನ ಮರ ಕಲ್ಪವೃಕ್ಷ ಅದರ ಬೆಳೆ, ಅದು ಯಾವತ್ತೂ ಮನುಷ್ಯನಿಗೆ ಹಾನಿ ಮಾಡೋದಿಲ್ಲ. ತೆಂಗಿನಕಾಯಿ ತುರಿಯಿಂದ ಅನೇಕ ಉದರದ ಸಮಸ್ಯೆಗಳು ದೂರವಾಗ್ತವೆ. ತೆಂಗಿನಕಾಯಿ ಹೇರಳವಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಳ್ಳೋಣ. ಈಗ ಇದಿಷ್ಟಕ್ಕೆ ಪುಡಿ ಉಪ್ಪು. ನಾನು ಬೇಯಿಸಿ ಬಗ್ಗಿಸ್ಕೊಂಡಿದ್ದ ಅಕ್ಕಿ ಶಾವಿಗೆ ಹೇಗಿದೆ ನೋಡಿ, ಎಲ್ಲೂ ಮುದ್ದೆ ಆಗಿಲ್ಲ, ಆಯಿತಾ, ಚೆನ್ನಾಗಿದೆ. ನೋಡಿ ಆಗಿದೆ, ಎಲ್ಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದಂಗೆ ನಾವೇನು ಹಾಕ್ಬೇಕು ಹೇಳಿ, ಇನ್ನು 2 ಐಟಮ್ ಬಾಕಿ ಇದೆ, 2-3 ಐಟಮ್ ಬಾಕಿ ಇದೆ. ಏನಿರ್ಬೋದು ಗೆಸ್ ಮಾಡ್ತಾಯಿರಿ, ಹಾಗೆ ಮಿಕ್ಸ್ ಮಾಡ್ತಾ ಇರ್ತೀನಿ. ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಳಿ ಶಾವಿಗೆ ಭಾತು. ಇದಕ್ಕೆ ಒಗ್ಗರಣೆ, ಇದು ಮೊದಲನೇ ಐಟಮ್ಮು. ಶಾವಿಗೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂಚೂರು ಹಿಂಗೆ ಹಾಕಿ ಮಾಡಿಟ್ಟಿರೋ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ನಾವೇನು ಮಾಡ್ತೀವಿ, ಕೇಟ್ರಿಂಗಲ್ಲಿ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಈ ಥರ ಬಾಣಲಿಲಿ ಮಾಡೋಕ್ಕೆ ಹೋಗೋಲ್ಲ, ಗೊತ್ತಿರಲಿ ನಿಮಗೆ. ಅವಾಗ ಏನು ಮಾಡ್ತೀವಿ ಹೇಳಿ, ದೊಡ್ಡ ದೊಡ್ಡ ಪರಾತ, ದೊಡ್ಡ ದೊಡ್ಡ ತಟ್ಟೆಗಳಿರ್ತದೆ, ಆ ತಟ್ಟೆಗಳಿಗೆ ಆರು ಹಾಕ್ಬಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡ್ತೀವಿ, ಆಯಿತಾ. ಇವಾಗ ಇಲ್ಲಿ ಇರೋದ್ರಿಂದ, ಮನೇಲಿ ಮಾಡೋದ್ರಿಂದ ಅಲ್ಲಿ ತಣ್ಣಗಿರುತ್ತೆ ಸ್ವಲ್ಪ, ಅದನ್ನು ಆಮೇಲೆ ನಾವು ಬಿಸಿನೀರಲ್ಲಿಟ್ಟು ಬಿಸಿ ಮಾಡಿ ಕೊಡ್ತೀವಿ. ಇಲ್ಲಿ ಮನೆಗಳಲ್ಲಿ ಮಾಡೋವಾಗ ನೀವು ಬಾಣಲೆಲೇ ಮಾಡಿಬಿಟ್ಟು ಬಿಸಿ ಬಿಸಿ ಬಡಿಸ್ಬಿಡಿ. ಇನ್ನೊಂದು ಐಟಮ್ ಇದೆ, ಇನ್ನೊಂದು ಐಟಮ್ಮು ಕೊತ್ತಂಬರಿ ಸೊಪ್ಪು. 1.5 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಶಾವಿಗೆಗೆ 1.5 ನಿಂಬೆಹಣ್ಣಿನ ರಸ ಹಾಕಿದ್ದೀನಿ. ಉಪ್ಪೆಲ್ಲ ಮುಂಚೆನೇ ಹಾಕಿದ್ದೆ, ಸಾಕು ಅಂದ್ಕೋತೀನಿ. 2 ಸಾರಿ ನೋಡೋ ಅಂಥ ಅಗತ್ಯ ಇಲ್ಲ, ನಾವು ಹೆಚ್ಚು ರುಚಿ ನೋಡೋಕ್ಕೆ ಹೋಗೋಲ್ಲ. ನೋಡಿ ಎಷ್ಟು ಸಿಂಪಲಾಗಿ ನೋಡಿದ್ರಿ ಅಲ್ವಾ, ಎಷ್ಟು ಸಿಂಪಲಾಗಿ ಮಾಡ್ಕೋತೀರಿ ಅಲ್ವಾ. ಏನಾದರೂ ನೀವು ಬೇಯಿಸೋವಾಗ ಎಲ್ಲೋ ಮರೆತು ಬಿಟ್ಬಿಟ್ರೆ ಮುದ್ದೆ ಆಗೋಗುತ್ತೆ. ಮುದ್ದೆ ಆದರೆ ಶಾವಿಗೆ ಭಾತು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸಿಂಪಲಾಗಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನೀವು ಹಿಂಗೇ ಇದನ್ನು ಕಾನ್ಸಂಟ್ರೇಟಿವ್ ಆಗಿ ಅದರೊಳಗಡೆ ಹೊಕ್ಕು ನೀಟಾಗಿ ಮಾಡಿ ಶಾವಿಗೆ ಭಾತು ನೀವು ಅಂದ್ಕೊಂಡಂಗೆ, ನೀವು ಕೇಳ್ದಂಗೆ ಬಿಳಿ ಶಾವಿಗೆ ಭಾತು ಮಾಡಿಕೊಟ್ಟಿದ್ದೀನಿ. ಇರಿ, ಸರ್ವಿಸ್ ಬೌಲಿಗೆ ಶಿಫ್ಟ್ ಮಾಡ್ತೀನಿ, ಆವಾಗ ನೋಡೋರಂತೆ ಅದು ಹೇಗಿರುತ್ತೆ ಅಂತ, ಆಯಿತಾ.
ಎಲ್ಲರೂ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನೀವು ಕೇಳಿದಾಗೆ ನೀವು ಕೇಳಿದ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ ಎಲ್ಲ ನನ್ನ ಮೇಲೆ ಹೀಗೆ ಇರಲಿ. ಹಾರೈಸ್ತಾಯಿರಿ, ಹರಿಸ್ತಾಯಿರಿ. ನಿಮ್ಮ ಮನೆ ಫಂಕ್ಷನ್ಗಳು ಯಾವುದೇ ಇದ್ರೂ 50 ಜನದಿಂದ ಎಷ್ಟು 1000 ಜನದವರೆಗಾದ್ರೂ ನಿಮ್ಮ ಮನಸ್ಸಿಗೆ ಹಿಡಿಸುವ ಹಾಗೆ ನಾವು ಮಾಡಿಕೊಡ್ತೀವಿ. ತುಂಬ ಹೆಸರಾಂತ ಕೇಟ್ರಿಂಗ್ ಇದೆ ನಂದು, ಶ್ರೀ ಕೇಟ್ರರ್ಸ್ ಮೈಸೂರು. ಸ್ನೇಹಿತರೆ ನೋಡಿದ್ರಲ್ಲ, ಅರ್ಧ ಕೆ ಜಿಗೆ ಒಂದು 5 ಜನ ಆರಾಮಾಗಿ ತಿನ್ಬೋದು. ಒಬ್ಬರಿಗೆ 100 ಗ್ರಾಮ್ ಶಾವಿಗೆ ಭಾತ್ ಸಾಕು ಅಂತ ಅನ್ಕೋತೀನಿ. 5 ಜನ, 4ರಿಂದ 5 ಜನ ಭಾಳ ಚೆನ್ನಾಗಿ ತಿನ್ಬೋದು. ನೋಡಿ ಎಷ್ಟು ಬಂದಿದೆ, ಚೆನ್ನಾಗಿ ಹುಲ್ಸಿದೆ, ತರಕಾರಿ ಇದೆ, ಇದ್ರ ಜೊತೆಗೆ 3 ಥರ ದಪ್ಪ ಮೆಣಸಿನ್ಕಾಯಿಗಳು ಬೆರೆತಿದೆ. ಬನ್ನಿ ಹೇಗಿದೆ ಅಂತ ರುಚಿ ನೋಡೋಣ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿದ್ರಾ? ಎಲ್ಲ ತರಕಾರಿಗಳು ಕಾಣಿಸ್ತಿದೆಯಾ? ಯೆಲ್ಲೋ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಗ್ರೀನ್ ಕ್ಯಾಪ್ಸಿಕಮ್, ಬೀನ್ಸು, ಕ್ಯಾರೆಟು, ನವಿಲುಕೋಸು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಅಂತ ಕಾಣ್ತಾ ಇಲ್ಲ, ಒಗ್ಗರಣೆ, ಗೋಡಂಬಿ ಎಲ್ಲ ಇದೆ. ಬನ್ನಿ ಒಂದು ಸರಿ ತಿಂದು ನೋಡೋಣ. ನನಗೂ ಕಾತರ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ಹುಳಿ, ಉಪ್ಪು, ಖಾರ, 3 ಮೆಣಸಿನ್ಕಾಯಿಗಳು, ಕೆಂಪು, ಹಳದಿ, ಹಸಿರು 3 ಬಣ್ಣದ ದಪ್ಪ ಮೆಣಸಿನ್ಕಾಯಿ ನೋಡಿ, ಅದನ್ನು ಬೆರೆಸ್ಕೊಂಡು ತಿಂತಿದ್ದೀನಿ. ಒಂಚೂರು ಚಟ್ನಿ ಹಾಕ್ಕೊಂಡು ನೋಡೋಣ. ಬಿಳಿ ಚಟ್ನಿ ಮಾಡೋದಲ್ಲ, ಹಾಂ, ಬಿಳಿ ಶಾವಿಗೆ ಭಾತ್ಗೆ ಬಿಳಿ ಚಟ್ನಿ. ಈ ಚಟ್ನಿ ಇಡ್ಲಿ, ದೋಸೆ, ಗೀಸೆ ಎಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಇದೊಂದಕ್ಕೆ ಅಂತ ಮಾಡಿಲ್ಲ, ಈ ಚಟ್ನಿನ ಎಲ್ಲದಕ್ಕೂ ಬಳಸ್ಕೋಬೋದು. ನಿಜ ಸಾರ್ಥಕ, ತುಂಬ ಚೆನ್ನಾಗಿ ಬಂದಿದೆ. ಮಾಡ್ಕೊಂಡು ತಿನ್ನಿ, ಖುಷಿಯಾಗಿರಿ. ನಿಮ್ಮ ಆರೋಗ್ಯ ನಮಗೆ ಮುಖ್ಯ. ನಿಮ್ಮ ಮದುವೆ ಮನೆಯಲ್ಲಿ ಯಾವುದೇ ಫಂಕ್ಷನ್ ಸಮಾರಂಭಗಳು ನಡೆದ್ರೆ 50ರಿಂದ ಎಷ್ಟು 1000 ಜನದವರೆಗೂ ತೊಗೊಂಡು ಮಾಡೋವಂಥ ಕೆಪಾಸಿಟಿನ ನೀವು ನಮಗೆ ಕೊಟ್ಟಿದ್ದೀರಾ, ಹರಿಸಿದ್ದೀರಾ, ಹಾರೈಸಿದ್ದೀರಾ, ಬೆಳೆಸಿದ್ದೀರಾ. ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ಮೈಸೂರಲ್ಲಿ ಮಾತ್ರ ನನಗೆ ಹೇಳಬೇಕು ಅಂತಿಲ್ಲ, ನೀವು ಎಲ್ಲಿ ಬೇಕಾದರೂ ಹೇಳಿ, ನಾನು ಬಂದು ನಿಮ್ಮ ಸೇವೆ ಮಾಡ್ತೀನಿ, ಕೇಟ್ರಿಂಗ್ ಸೇವೆ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಬಿಳಿ ಶಾವಿಗೆ ಭಾತು, ಬಿಳಿ ಚಟ್ನಿ ಸೂಪರಾಗಿ ಬಂದಿದೆ ಅಲ್ವಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನೀವು ಮಾಡಿ ತಿಂದು ನೋಡ್ಬಿಟ್ಟು ನಮ್ಮ ಕಲರ್ ಟಾಕೀಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ಮತ್ತೆ ಮತ್ತೊಂದು ನಿಮ್ಮ ಅನಿಸಿಕೆ ಅಭಿಪ್ರಾಯದ ಮೇರೆ ನಿಮ್ಗೆ ಏನು ಬೇಕು, ಯಾವ ಖಾದ್ಯ ಬೇಕು ಅದನ್ನು ನೀವು ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸ್ ನೋಡಿಕೊಂಡು ಮತ್ತೆ ಅದನ್ನೇ ನಾವು ಮಾಡಿ ತಮ್ಮ ಮುಂದೆ ಸಾದರಪಡಿಸ್ತೀವಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್. ಹೋಗಿದ್ದು ಬರ್ತೀನಿ. ಧನ್ಯವಾದಗಳು.